ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಅಧ್ಯಾಯದ ಕುರಿತಾದ ಯೋಜನೆ ಆಧಾರಿತ ಕಲಿಕೆಯ ವಿಡಿಯೋ ಮಾರ್ಗದರ್ಶಿಗೆ ನಿಮಗೆ ಸ್ವಾಗತ. ಈ ಯೋಜನೆ ಆಧಾರಿತ ಕಲಿಕೆಯನ್ನು ನಿರ್ವಹಿಸಲು ವಿದ್ಯಾರ್ಥಿಗಳಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು ಎಂಬುದರ ಕುರಿತು ನಾವು ಚರ್ಚಿಸಲಿದ್ದೇವೆ. ಜೊತೆಗೆ ದೈನಂದಿನ ಜೀವನದ ಉದಾಹರಣೆಗಳನ್ನು ಅನ್ವೇಷಿಸುವ ಮೂಲಕ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವಾಗ ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ ಮತ್ತು ಸಂವಹನದಂತಹ 21ನೇ ಶತಮಾನದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪಿಬಿಎಲ್ ಹೇಗೆ ಬೆಳೆಸುತ್ತದೆ ಎಂಬುದನ್ನು ಸಹ ನಾವು ನೋಡೋಣ. ಈ ಪಿಬಿಎಲ್ ಅನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಸಾಧಿಸಲಿರುವ ಕಲಿಕಾ ಫಲಗಳು ಹೀಗಿವೆ. ಈ ಪಿಬಿಎಲ್ ದೈನಂದಿನ ಜೀವನದಲ್ಲಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಊಹಿಸಿ ವರ್ಗೀಕರಿಸಬಹುದೇ ಎಂಬ ಅನ್ವೇಷಕ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ. ಈ ಪ್ರಶ್ನೆಯು ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಕೆರಳಿಸುತ್ತದೆ ಮತ್ತು ಅವರನ್ನು ಅವಲೋಕಿಸಲು, ವಿಶ್ಲೇಷಿಸಲು ಮತ್ತು ಪರಿಕಲ್ಪನೆಗಳಿಗೆ ಸಂಬಂಧ ಕಲ್ಪಿಸಲು ಪ್ರೇರೇಪಿಸುತ್ತದೆ. ಇದು ಆರಂಭದಿಂದಲೇ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲು ನೆರವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಮೊದಲ ಚಟುವಟಿಕೆಯನ್ನು ತಮ್ಮ ಸುತ್ತಮುತ್ತಲಿನಲ್ಲಿ ತಾವು ದಿನನಿತ್ಯ ಕಾಣುವ ವಿವಿಧ ರೀತಿಯ ಬದಲಾವಣೆಗಳು, ಉದಾಹರಣೆಗೆ ಪೇಪರ್ ಹರಿಯುವುದು, ಮಂಜುಗಡ್ಡೆ ಕರಗುವುದು ಅಥವಾ ಕಬ್ಬಿಣ ತುಕ್ಕು ಹಿಡಿಯುವುದು ಇವುಗಳನ್ನು ಗಮನಿಸಿ ಅವುಗಳನ್ನು ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳಾಗಿ ವರ್ಗೀಕರಿಸುತ್ತಾರೆ. ಇದು ವಿಮರ್ಶಾತ್ಮಕ ಚಿಂತನೆಯನ್ನು ಒಳಗೊಂಡಿರುತ್ತದೆ. ಎರಡನೇ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಅಗರಬತ್ತಿಯನ್ನು ಬಳಸಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಅನ್ವೇಷಿಸುತ್ತಾರೆ. ಅವರು ಅಗರಬತ್ತಿಯನ್ನು ಬಾಗಿಸಲು ಅಥವಾ ಕತ್ತರಿಸಲು ಪ್ರಯತ್ನಿಸುತ್ತಾರೆ. ನಂತರ ಅದನ್ನು ಸುಡುತ್ತಾರೆ. ಇಲ್ಲಿ ಬಾಗಿಸಿದಾಗ ಅಥವಾ ಕತ್ತರಿಸಿದಾಗ ಯಾವುದೇ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ ಹಾಗೂ ಸುಡುವುದರಿಂದ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ ಮತ್ತು ಅದನ್ನು ಪರಾವರ್ತಿಸಲು ಸಾಧ್ಯವಿಲ್ಲ ಎಂಬ ಪ್ರಮುಖ ಪರಿಕಲ್ಪನೆಯನ್ನು ಅರಿತುಕೊಳ್ಳುತ್ತಾರೆ. ಈ ಚಟುವಟಿಕೆಯನ್ನು ಮಾಡುವಾಗ ವಿದ್ಯಾರ್ಥಿಗಳ ಸೃಜನಶೀಲತೆ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ತಮ್ಮ ಅವಲೋಕನಗಳಿಂದ ಪ್ರಮುಖ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳುವಾಗ ತಮ್ಮ ವಿಮರ್ಶಾತ್ಮಕ ಚಿಂತನೆ ಬಲಗೊಳ್ಳುತ್ತದೆ. ಮೂರನೇ ಚಟುವಟಿಕೆಯಲ್ಲಿ ಹಾಲು ಹೇಗೆ ಮೊಸರಾಗುತ್ತದೆ ಎಂಬುದನ್ನು ಅನ್ವೇಷಿಸುವ ಮೂಲಕ ವಿದ್ಯಾರ್ಥಿಗಳು ವಿಜ್ಞಾನವನ್ನು ತಮ್ಮ ಮನೆಗಳಲ್ಲಿನ ಸನ್ನಿವೇಶಗಳಿಗೆ ಅನ್ವಯಿಸುತ್ತಾರೆ. ಅವರು ಹಾಲನ್ನು ಕುದಿಸಿ ಸ್ವಲ್ಪ ತಣ್ಣಗಾಗಲು ಬಿಟ್ಟು 1 ಚಮಚ ಮೊಸರನ್ನು ಸೇರಿಸುತ್ತಾರೆ. ಕೆಲವು ಗಂಟೆಗಳ ನಂತರ ಹಾಲಿನ ರುಚಿ ಮತ್ತು ವಾಸನೆಯಲ್ಲಿನ ಬದಲಾವಣೆಯೊಂದಿಗೆ ಮೊಸರಾಗುವುದನ್ನು ಗಮನಿಸುತ್ತಾರೆ. ಈ ಪರಾವರ್ತಗೊಳಿಸಲಾಗದ ಬದಲಾವಣೆಯು ರಾಸಾಯನಿಕ ಬದಲಾವಣೆಯನ್ನು ತೋರಿಸುತ್ತದೆ. ಈ ಚಟುವಟಿಕೆಯು ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುತ್ತದೆ, ಏಕೆಂದರೆ ವಿದ್ಯಾರ್ಥಿಗಳು ತಾವು ಗಮನಿಸಿದ ಅಂಶಗಳು ಮತ್ತು ಸುಳಿವುಗಳ ಆಧಾರದ ಮೇಲೆ ಬದಲಾವಣೆಯ ಪ್ರಕಾರವನ್ನು ಊಹಿಸಬೇಕು. ಈ ಚಟುವಟಿಕೆಯು ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುತ್ತದೆ, ಏಕೆಂದರೆ ಆಮ್ಲ-ಪ್ರತ್ಯಾಮ್ಲ ಕ್ರಿಯೆಯನ್ನು ಅನ್ವೇಷಿಸುತ್ತಾರೆ. ಈ ಚಟುವಟಿಕೆಯು ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ ಮತ್ತು ಸಂವಹನದ ಕೌಶಲ್ಯಗಳನ್ನು ಬಲಗೊಳಿಸುತ್ತದೆ. ಕೊನೆಯಲ್ಲಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅನ್ವೇಷಕ ಪ್ರಶ್ನೆಗೆ ಹಿಂತಿರುಗಿ ಪಿಬಿಎಲ್ನಿಂದ ತಾವು ಪಡೆದ ಜ್ಞಾನದ ಆಧಾರದ ಮೇಲೆ ಅದಕ್ಕೆ ಉತ್ತರಿಸಲು ಪ್ರಯತ್ನಿಸುತ್ತಾರೆ. ನಿಮಗಾಗಿ ಈ ಪ್ರಶ್ನೆಗೆ ಒಂದು ಮಾದರಿ ಉತ್ತರವನ್ನು ಇಲ್ಲಿ ನೀಡಿದ್ದೇವೆ. ಉದಾಹರಣೆಗೆ, ಮಜ್ಜಿಗೆಯನ್ನು ಹೆಚ್ಚು ಸಮಯ ಹೊರಗಿಟ್ಟರೆ ಅದು ಹುಳಿಯಾಗುತ್ತದೆ. ಇದು ರಾಸಾಯನಿಕ ಬದಲಾವಣೆ. ನೀವು ಚಾಕೊಲೇಟ್ ಅನ್ನು ಕರಗಿಸಿ ಮತ್ತೆ ಗಟ್ಟಿಗೊಳಿಸಿದರೆ ಅದು ಚಾಕೊಲೇಟ್ ಆಗಿಯೇ ಉಳಿಯುತ್ತದೆ. ಇದು ಭೌತಿಕ ಬದಲಾವಣೆ. ಕಬ್ಬಿಣದ ಉಪಕರಣಗಳು ಮಳೆಯಲ್ಲಿ ತುಕ್ಕು ಹಿಡಿದರೆ ಅದರ ಮೇಲೆ ಹೊಸ ಕಂದು ಪದರ ಉಂಟಾಗುತ್ತದೆ. ಇದು ರಾಸಾಯನಿಕ ಬದಲಾವಣೆ. ಈಗ ಬರುವುದು ನನ್ನ ಕಲ್ಪನೆ ನನ್ನ ರಚನೆ ವಿಭಾಗ. ಈ ಜಾಗವು ವಿದ್ಯಾರ್ಥಿಗಳಿಗೆ ತಮ್ಮ ಆಲೋಚನೆಗಳು, ಪ್ರಶ್ನೆಗಳು ಮತ್ತು ಕಲಿಕೆಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ, ಅಡುಗೆ ಮಾಡುವುದು ಯಾವಾಗಲೂ ಒಂದು ರಾಸಾಯನಿಕ ಬದಲಾವಣೆಯೇ ಎಂಬಂತಹ ಹೊಸ ಪ್ರಶ್ನೆಗಳನ್ನು ಬರೆದುಕೊಳ್ಳುತ್ತಾರೆ. ಇದು ಪಿಬಿಎಲ್ ಹೇಗೆ ಕುತೂಹಲಕ್ಕೆ ಪ್ರೇರಣೆ ನೀಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಕೊನೆಯದಾಗಿ 10 ಸ್ವ-ಮೌಲ್ಯಮಾಪನ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಗತಿಯನ್ನು ಅವಲೋಕಿಸಲು ಸಹಾಯ ಮಾಡುತ್ತದೆ. ಈ ಕಲಿಕಾ ಚಕ್ರವು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಬೇಕಾದ 21ನೇ ಶತಮಾನದ ಕೌಶಲ್ಯಗಳನ್ನು ಅವರಿಗೆ ಒದಗಿಸುತ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಮಾರ್ಗದರ್ಶಿ. ಈ ಪಿಬಿಎಲ್ ಕೇವಲ ವಿಜ್ಞಾನದ ಬಗ್ಗೆ ಅಲ್ಲದೆ ವಿದ್ಯಾರ್ಥಿಗೆ ತಾನೊಬ್ಬ ವಿಜ್ಞಾನಿಯಂತೆ ಯೋಚಿಸುವಂತೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ಈ ರೀತಿಯ ಹಲವಾರು ಆಸಕ್ತಿದಾಯಕ ತರಗತಿವಾರು ಪಿಬಿಎಲ್ಗಳು ನಮ್ಮ ಟೀಚೋಪಿಯಾ ಆಪ್ನಲ್ಲಿ ಲಭ್ಯವಿದೆ. ಅವುಗಳನ್ನು ಅನ್ವೇಷಿಸಲು ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆಪ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಮತ್ತಷ್ಟು ಪಿಬಿಎಲ್ ಮಾರ್ಗದರ್ಶಿಗಳನ್ನು ಅನ್ವೇಷಿಸಲು ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.